ಮಾತಾಡಿ, ಪೊನ್ನನ ಮಾತಾಡಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೆಲವು ಭಾಗದಲ್ಲಿ ನಿಯಮ 69 ಅಡಿಯಲ್ಲಿ ಮಾತಾಡಿ. 60 ರಿಜೆಕ್ಟ್ ಆಗಿದೆ. ಪೊನ್ನನವರು ಮಾತಾಡಿ. ನೀವು ಜೋರಾಗಿ ಮಾತಾಡಿ. ನೀವೆಲ್ಲ ಕೂತ್ಕೊಳ್ಳಿ, ಬೇರೆಯವರು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಬಸಂತ ಕೂತ್ಕೊಳ್ಳಿ. ಅಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಇವರು ನೀವಕ್ಕೆ ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ. ಅಧ್ಯಕ್ಷರೇ, ಪ್ರಜಾಪ್ರಭುತ್ವಕ್ಕೆ ಕಾವೇರಿ ನದಿ ಹುಟ್ಟುವಂತ ನಾಡಿನಿಂದ ಬಯಸ್ತಾ ಇದ್ದೇನೆ. ಪ್ರತಿಭಟನೆ ಮಾಡ್ಲಿ. ಕಾವೇರಿ ಯಾವ ನಿಯಮದಡಿ ತಂದಿದ್ದೀರಾ ಇದರಲ್ಲಿ? ಅಜೆಂಡಾದಲ್ಲಿ ಬಂದಿದೆ. ಇದು ಅಕ್ರಮ, ಇದು ಅಕ್ರಮ. ಅಜೆಂಡಾದಲ್ಲಿಲ್ಲ. ಅದು ಸಂಸದೀಯ ಅಜೆಂಡಾದಲ್ಲಿ ಏನಿದೆ? ಏನಿಲ್ಲ, ಅಜೆಂಡಾದಲ್ಲಿಲ್ಲ, ಏನೂ ಇಲ್ಲ. ನಮಗೆ ಸಂವಿಧಾನದ ಬುದ್ಧಿವಾದ ಹೇಳ್ತೀರಾ? ಸಂವಿಧಾನದ ಬಗ್ಗೆ ಬುದ್ಧಿವಾದ ಬಂದಿಲ್ಲ ಮತ್ತು ಖಾಸಗಿ ಆಸ್ತಿಗೆ ಅಜೆಂಡಾದಲ್ಲಿಲ್ಲ. ಅಜೆಂಡಾದಲ್ಲಿಲ್ಲ, ಏನೂ ಇಲ್ಲ. ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಬೆಳಿಗ್ಗೆ. ಎಲ್ಲಿದೆ ಅಜೆಂಡಾದಲ್ಲಿ? ನಿಲುವಳಿ ಸೂಚನೆ ಕೊಟ್ಟಿದ್ರು. ನಿಮ್ಮ ಇದ್ದಿರಲ್ಲ, ಮನೆ ಒಳಗಡೆ ವಾಸ ಮಾಡ್ಲಿಕ್ಕೆ ಜಾಗ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಹಲವು ಭಾಗದಲ್ಲಿ ಆಗಿದೆ. ಹೆಚ್ಚಾಗಿ ಕೊಡಗಿನಲ್ಲಿ ಕೂಡ ಆಗಿದೆ. ಗಮನಿಸಬೇಕಾಗುತ್ತೆ, ಸೂಕ್ತ ನಿರ್ಧಾರಗಳನ್ನು ಕೇಳ್ರಿ. 200 ಜನ ಫ್ಲಡ್ ಆದಾಗ ಒಬ್ರು ಹೋಗಿಲ್ಲ. ಜಿಲ್ಲಾ ಮಂತ್ರಿಗಳು ಒಂದ್ ಹಣ, ಒಂದ್ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಚರ್ಚೆ ಮಾಡಿ. ಮನೆಗಳು ಬಿದ್ದೋಗಿದೆ, ಪರಿಹಾರ ಕೊಟ್ಟಿಲ್ಲ, ನಿನ್ನೆ ರಾತ್ರಿ ಏನಿಲ್ಲ. ಇವಾಗ ಇಲ್ಲಿ ಮೊಸಳೆ ಕಣ್ಣೀರು, ಮೊಸಳೆ ಪ್ರಯಾಣಿಕರನ್ನ ಮುಚ್ಚಾಕಕ್ಕೆ ರಾಜ್ಯಾದ್ಯಂತ ವಾಲ್ಮೀಕಿ ಹಗರಣವನ್ನ ಮುಚ್ಚಾಕಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಯಾವ ನಿಯಮದಡಿ ತಂದಿದ್ದೀರಾ? ಹೆಚ್ಚಾಗಿ ಯಾವ ನಿಯಮದಡಿ ತಂದಿದ್ದೀರಾ? ರಸ್ತೆಗಳು ಮುಳುಗೋಗಿದೆ. ನಿಮ್ಗೆ ಮಾತಾಡ್ತಿದ್ದಾರೆ. ನಿಮ್ಗೆ ಏನ ಕೂತ್ಕೊಳ್ಳಮ್ಮೆ. ಅವರನ್ನು ನೋಡಿ, ಇವರನ್ನ ಯಾಕೆ ನೋಡ್ತೀರಿ? ಇಲ್ಲಿ ಅವ್ರಿಗೆ ಜೀವ ಅವರ ಮಾತನ್ನು ಕೇಳಿ. ನೀವು ಆಗ್ತಾ ಇಲ್ಲ. ಅವರ ಮಾತು ಕೇಳಿ. ಮಳೆಗಾಲ ಆಗ್ತದೆ, ಅಂತರ್ವೃಷ್ಟಿ ಆಗಿದೆ, ಸಮಸ್ಯೆ ಆಗಿದೆ. ಇವರ ನೀವು ಯಾಕೆ ಮಾತಾಡ್ತೀರಿ? ಅಲ್ಲಿ ಜನರನ್ನ ಮನೆಯಿಂದ ಹೊರತರುವಂತ ಯಾವ ಮಾತಾಡಿ ಕೇಳಿ ಕರೆಕ್ಟ್ ಆಗಿ. ಗಂಭೀರ ವಿಷಯ ಚರ್ಚೆ ಆಗ್ತಾ ಇದೆ. ಅಲ್ಲಿ ಜನ ಸಾಯ್ತಾ ಇದ್ದಾರೆ. ಸರ್, ರಸ್ತೆಗಳು ಕುಸಿತಾ ಇದೆ, ಬ್ರಿಡ್ಜ್ಗಳು ಕುಸಿತಾ ಇದೆ. ಇದರ ಬಗ್ಗೆ ಅವ್ರಿಗೆ ಚಿಂತನೆ ಇಲ್ಲ. ಜನರು ಯಾರೇ ಹಾಗೆ ಹೋಗಿ ಇವರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ. ಮಾತಾಡಿ. ಮುಖ್ಯವಾದಂತ ವಿಚಾರ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ತದೆ. ಪ್ರವಾಹದಿಂದ ಕೊಡಗಿನಲ್ಲಿ ನಾನು ಹೇಳಲೇಬೇಕು ನಿಮಗೆ, ಬಹಳ ಹೆಚ್ಚು ಹಾನಿಯಾಗಿದೆ. ರಸ್ತೆಗಳು ಬಿದ್ದೋಗಿದೆ. ಜನ ಮನೆ ಒಳಗಡೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಮಯ ಕೂಡ ಸಿಕ್ಕಂತ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ. ಅವ್ರನ್ನ ಹೊರ ತರಬೇಕಾಗ್ತದೆ. ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಗಿ ಅವ್ರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ರಸ್ತೆಗಳು ಬಿದ್ದೋಗ್ಬಿಟ್ಟಿದ್ದಾರೆ. ಹೆಚ್ಚು ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಇವತ್ತು ನಮ್ಗೆ KRS ಡ್ಯಾಮ್ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ ಇರ್ಬೋದು, ಅದಕ್ಕೆ ನೀರು ಕೊಡುವಂತ ಪ್ರದೇಶ ಅಂದ್ರೆ ಕೊಡಗು. ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ಅವ್ರ ಕಡೆ ಯಾರು ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಉಂಟು. ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಸ್ಪಂದಿಸಬೇಕಾಗ್ತದೆ. ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು. ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ. ವಿದ್ಯುತ್ ಶಕ್ತಿ ಇಲ್ಲ. 4-5 ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿಮೆ ಆಗಿದೆ. ಪೋಲ್ಗಳು ವಿಧಾನಸಭೆ ಏನಿದು ಇಲ್ಲಿ ಕಡಿತವಾಗಿದೆ. ಮಳೆಯ ನೀರು ನುಗ್ಗಿ ಸಂಪರ್ಕ ಕಡಿತವಾಗಿದೆ. ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಿದೆ. ಇದೊಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕರ್ನಾಟಕವನ್ನು ಕಾಣ್ತಾ ಇದ್ದೀವಿ. ಇದಲ್ಲದೆ ಬೇರೆ ಭಾಗದಲ್ಲೂ, ಮಲೆನಾಡ ಭಾಗದಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ. ಜನರ ಜೀವ ಮುಖ್ಯ ಅಲ್ವಾ? ಜನರನ್ನ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾ ಬೇಡವಾ? ಅದು ಇವತ್ತು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇರೋದು. ರಾಜಕಾರಣಕ್ಕೋಸ್ಕರ ಅಲ್ಲಿ ಜನ ಸಾಯ್ತಾ ಇದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು. ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ. ಸರ್ಕಾರ ಕೂಡ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಇರೋದು ಅಧಿವೇಶನ ಇರೋದೇ ಅದಕ್ಕೋಸ್ಕರ. ಇದು ಮಳೆಗಾಲದ ಇದರಲ್ಲಿ ಮಳೆಗಾಲ ಉಂಟಾಗಿರೋ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅದು ಬಿಟ್ಟು ಇಲ್ಲದೆ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಮಾತಾಡಿ. ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ಕೊಳ್ತಾ ಇದ್ದೀನಿ. ನಾವು ಕಡಿತ ಆಗಿರುವಂತ ವಿದ್ಯುತ್ ಶಕ್ತಿ ಪುನಃಸ್ಥಾಪನೆಗೋಸ್ಕರ ಕ್ರಮ ಜರುಗಬೇಕು. ತಕ್ಷಣ ಮಳೆಯಲ್ಲಿ ಸಿಲುಕಿ ಮನೆ
ಮನೆಯಿಂದ ಹೊರಗಡೆ ಬರಕಾಗ್ತಿರುವಂತ ಪರಿಸ್ಥಿತಿನಲ್ಲಿ ಇರುವಂತ ಜನರನ್ನ ಹೊರತರುವಂತ ಕೆಲಸವನ್ನ ನಾವು ಮಾಡಬೇಕು. ಅಲ್ಲಿ ಬೇಕಾಗಿರುವಂತ ಮೂಲಭೂತಗಳನ್ನ ಸೌಕರ್ಯಗಳನ್ನ ಕೊಟ್ಟು ಜಿಲ್ಲಾಡಳಿತವನ್ನ ಸದೃಢಗೊಳಿಸಿ ಅಲ್ಲಿಯ ಜನರ ಜೀವನವನ್ನು ಕಾಪಾಡಬೇಕು. ನಾಳೆ ಯಾರೇ ಸಾವುಗೊಳಗಾದ್ರೆ ಯಾರು ಜವಾಬ್ದಾರರಾಗ್ತಾರೆ? ಓಕೆ, ನೆಕ್ಸ್ಟ್. ಇವತ್ತು ಕೊಡಗಿನಲ್ಲಿ ಯಾರಿಗೂ ಆಗಿಲ್ಲ, ಆದ್ರೆ ಬೇರೆ ಕಡೆ ಸಾವುಗೊಳಗಾಗಿದ್ದಾರೆ. ಯಾರು ಇವ್ರಿಗೆ ಜವಾಬ್ದಾರರಾಗ್ತಾರೆ? ಆಯ್ತು, ನಯನ ಮೋಟಮ್ಮ ನೆಕ್ಸ್ಟ್. ಭೂ ಕುಸಿತ ಕೂಡ ಆಗ್ತಾ ಇದೆ. ಧನ್ಯವಾದಗಳು.